ಚಾನಲ್ಗೆ ಸ್ವಾಗತ. ಇಂದು ನಾವು ಮಾಡ್ತಿರುವಂಥ ಒಂದು ವಿಷಯ ಏನಪ್ಪ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಈ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಬಗ್ಗೆ ಹಾಗೂ SDA FDA ಗ್ರೂಪ್ C ಹುದ್ದೆಗಳಿಗಾಗಿ ಇರುವಂಥ ಒಂದು ಪ್ರಶ್ನೆ ಮಾತ್ರ ಇಲ್ಲಿ ಬಂದೇ ಬರ್ತೈತಿ. ಅವರ ಪರಿಚಯ ಆಗಿರ್ಬೋದು ಅಥವಾ ಅವರ ಕೃತಿ ಆಗಿರ್ಬೋದು, ಆ ಕವಿಗಳದ್ದು, ಈ ರೀತಿಯಾಗಿ ಇಲ್ಲಿ 3ರಿಂದ 4 ಪ್ರಶ್ನೆಗಳು ಬರುವ ಸಾಧ್ಯತೆ ಹೆಚ್ಚಾಗಿದೆ. ಆ ಒಂದು ಉದ್ದೇಶದಿಂದ ಕನ್ನಡಕ್ಕೆ ಬಂದಂಥ 8 ಜ್ಞಾನಪೀಠ ಪ್ರಶಸ್ತಿಗಳ ಬಗ್ಗೆ ನಾನು ಪರಿಚಯವನ್ನು ಮಾಡಿಕೊಡಲಿದ್ದೀನಿ ಕವಿಗಳನ್ನು. ಆ ಒಂದು ಉದ್ದೇಶದಿಂದ ಈಗ ನಾವು ನೋಡ್ತಾ ಹೋದಾಗ ಈ ಇನ್ನೊಂದು ವಿಷಯ ಏನಂತಂದ್ರೆ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿಯ ಇತಿಹಾಸವನ್ನು ಯಾವಾಗ ಸ್ಥಾಪನೆ ಆಯಿತು, ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರು ಕೊಡ್ತಾರ, ಆಮೇಲೆ ಪ್ರಥಮ ಬಾರಿಗೆ ಪಡೆದವ್ರು ಯಾರು, ಆನಂತರ 2019 ಕೊನೆಯ ಪ್ರಶಸ್ತಿಯನ್ನು ಯಾರು ಪಡ್ಕೊಂಡಾರ, ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಅಲ್ಲಿ ಓಂಕಾರ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಒಳಗೆ ಕೊಟ್ಟಿದ್ದೀನಿ. ಆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಈ ಪಡೆದಂಥ ಕವಿಗಳವರ ಬಗ್ಗೆ ನಾನು ಪರಿಚಯವನ್ನು ಮಾಡ್ತಾ ಹೋಗ್ತೀನಿ. ಅಲ್ಲಿ ಅದು ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ, ಅದನ್ನು ವೀಕ್ಷಣೆ ಮಾಡಿರಿ, ಅಲ್ಲಿ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಈಗ ವಿಷಯಕ್ಕೆ ಹೋಗೋಣ. ಇಲ್ಲಿ ಕನ್ನಡದ ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥವ್ರು ಯಾರಂತಂದ್ರೆ ನಾವು ಈ ಕುವೆಂಪು ಅವರನ್ನು ನೋಡ್ತೀವಿ. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಯಾರಿಗೆ ಅಂತಂದ್ರೆ ಕುವೆಂಪು ಅವ್ರ ಬಗ್ಗೆ ನಾವು ನೋಡ್ತೀವಿ. ಇವರು ಬಗ್ಗೆ ನಾವು ನೋಡೋದಾತಂದ್ರೆ ಇಲ್ಲಿ ಇವರ ಏನಂತ ಕರಿತಿದ್ರು, ಇವ್ರನ್ನ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ತಿಳ್ಕೊಂಡು ಕರಿತಿತ್ತು. ಇವರ ಜನನ ಯಾವಾಗ ಆಗ್ತೈತಿ ಅಂತಂದ್ರೆ ಡಿಸೆಂಬರ್ 29, 1904 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಒಳಗೆ ಇವ್ರ ಜನನ ಆಗ್ತೈತಿ. ಅದೇ ರೀತಿಯಾಗಿ ಇವ್ರ ಬಗ್ಗೆ ನಾವು ನೋಡೋದಾತಂದ್ರೆ ಇಲ್ಲಿ ಇವರು ಮೈಸೂರು ವಿಶ್ವವಿದ್ಯಾನಿಲಯದೊಳಗೆ ಕನ್ನಡ ವಿಭಾಗದ ಅಧ್ಯಾಪಕರಾಗಿದ್ದರು. ಅದೇ ರೀತಿಯಾಗಿ ಕುಲಪತಿಗಳಾಗಿದ್ದರು. ಇವರ ಇನ್ನೊಂದು ಸಾಧನೆ ಅಂತಂದ್ರೆ ಇವರು ಅಧ್ಯಾಪಕರಾಗಿ ಕುಲಪತಿಗಳಾಗಿ ಕೊನೆಯ ವರ್ಷದೊಳಗೆ ನಿವೃತ್ತಿಯಾಗೋ ಕೊನೆಯ ವರ್ಷದೊಳಗೆ ಏನು ಮಾಡಿದ್ರು ಅಂತಂದ್ರೆ ಮಾನಸ ಗಂಗೋತ್ರಿಯನ್ನು ಆರಂಭಿಸಿದರು. ಏನಂತಂದ್ರೆ ಇಲ್ಲಿ ಮಾನಸ ಗಂಗೋತ್ರಿಯನ್ನು ಆರಂಭ ಮಾಡಿದರು. ಇನ್ನು 1900 ಮುಂದಿನದಾಗಿ ಇಲ್ಲಿ 1922 ಇವರು ಇಂಗ್ಲೀಷ್ ಪದ್ಯಗಳ ಕುರಿತು ಒಂದು ಸಂಕಲನವನ್ನು ಬರೀತಾರೆ. ಯಾವುದಂತಂದ್ರೆ ಅದು ಇಂಗ್ಲೀಷ್ ಪದ್ಯಗಳ ಸಂಕಲನ ಬರೀತಾರೆ. 1922 ಒಂದು ಕವನ ಸಂಕಲನವನ್ನು ಬರೀತಾರೆ. ಅದು ಯಾವುದು ಅಂತಂದ್ರೆ ಬಿಗಿನರ್ಸ್ ಮ್ಯೂಸ್ ಈ ಪತ್ರಿಕೆಯನ್ನು ಏನು ಮಾಡ್ತಾರೆ, ಇವರು ಪ್ರಕಟ ಮಾಡ್ತಾರೆ. ನಂತರ ಇವರ ಮೊದಲ ಕಾವ್ಯನಾಮ ಏನಾಗಿತ್ತು ಅಂತಂದ್ರೆ ಇವರ ಮೊದಲ ಕಾವ್ಯನಾಮ ಕಿಶೋರ ಚಂದ್ರವಾಣಿ ಇವರ ಮೊದಲ ಕೃತಿಯಾಗಿತ್ತು. ಮುಂದೆ ಈ ಐರಿಷ್ ಕವಿ ಬರ್ತಾರೆ. ಆ ಐರಿಷ್ ಕವಿ ಯಾರಂತಂದ್ರೆ ಜೇಮ್ಸ್ ಕಜಿನ್ಸನ್ ಅವರು. ಇವರು ಕುವೆಂಪು ಅವರು ಮೊದಲು ಏನು ಮಾಡ್ತಿದ್ರು ಅಂತಂದ್ರೆ ಈ ಆಂಗ್ಲ ಭಾಷೆ ಒಳಗೆ ಇಂಗ್ಲೀಷದೊಳಗೆ ಏನು ಮಾಡ್ತಿದ್ರು ಅಂತಂದ್ರೆ ಕೃತಿಗಳನ್ನು ರಚನೆ ಮಾಡ್ತಿದ್ರು. ಅದನ್ನು ಆಂಗ್ಲ ಭಾಷೆಯಿಂದ ಏನು ಮಾಡಿದರು, ಇವರು ಕೃತಿಗಳನ್ನು ರಚನೆ ಮಾಡೋದನ್ನು ಬಿಡಿಸಿದವ್ರು ಯಾರಪ್ಪ ಅಂತಂದ್ರೆ ಜೇಮ್ಸ್ ಅವರು ಐರಿಷಿನ ಆದಂಥ ಜೇಮ್ಸ್ ಅನ್ನೋರು ಏನು ಮಾಡ್ತಾರೆ, ಆಂಗ್ಲ ಭಾಷೆ ಒಳಗೆ ಬರೆಯುವಂಥ ಪದ್ಯ ರಚನೆ ಮಾಡೋದನ್ನು ಬಿಡಿಸಿ ಕನ್ನಡದಲ್ಲಿ ಬರೆಯುವಂತೆ ಪ್ರೇರೇಪಿಸ್ತಾರೆ. ಆವಾಗಿನಿಂದ ಹಿಡ್ಕೊಂಡು ಇವ್ರು ಏನು ಮಾಡತ್ತೀರಂತಂದ್ರೆ ಕನ್ನಡದೊಳಗೆ ಕೃತಿಗಳನ್ನು ಬರೆಯಲು ಪ್ರಾರಂಭ ಮಾಡ್ತಾರಂತ ಹೇಳ್ಬೋದು. ಈ ರೀತಿಯಾಗಿ ಇನ್ನು ಇವರ ಪ್ರಥಮ ಕವನ ಸಂಕಲನ ಯಾವುದು ಅಂತಂದ್ರೆ ಅಮಲನ ಕತೆ 1924 ಬರೀತಾರೆ ಇವರು. ಇದು ಇಂಪಾರ್ಟೆಂಟು. ಯಾಕಂತಂದ್ರೆ ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಆಗುವ ಸಾಧ್ಯತೆ ಐತಿ. ಕುವೆಂಪುರವರ ಮೊದಲ ಕವನ ಸಂಕಲನ ಯಾವುದು ಅಂತಂದು ಪ್ರಶ್ನೆ ಆತಂದ್ರೆ ಅಲ್ಲಿ
ಅಮಲನ ಕಥೆ ಅಂತ ಹೇಳ್ಬೋದು ನಾವು. ಇದು ಮೊದಲ ಕನ್ನಡ ಕೃತಿಯಾಗೈತಿ. ಇನ್ನು ಮುಂದೆ ನೋಡಿದಾಗ ಇವರ ಪ್ರಮುಖ ಕೃತಿಗಳನ್ನು ನಾವು ನೋಡ್ತಾ ಹೋಗೋಣ. ಈಗ ಮುಂದಿನದು ಕೃತಿಗಳು ಶ್ರೀ ರಾಮಾಯಣ ದರ್ಶನಂ. ಈ ರಾಮಾಯಣ ದರ್ಶನಂ ಒಂದು ಮಹಾಕಾವ್ಯ ಆಗೈತಿ. ರಾಮಾಯಣ ದರ್ಶನಮ್ಮ ಮಹಾಕಾವ್ಯ ಆಗಿದ್ದು ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕೈತಿ. ಯಾವಾಗ ದೊರಕಿತು ಜ್ಞಾನಪೀಠ ಪ್ರಶಸ್ತಿ ಅಂತಂದ್ರೆ 1968 ಒಂದೊಂದು ಬುಕ್ದೊಳಗೆ 67 ಅಂತ ಕೊಟ್ಟಾರ. ಆದರೆ ಈ ಕನ್ನಡ ನಾವು 10th ಬುಕ್ದೊಳಗೆ ಗೌರ್ಮೆಂಟ್ ಬುಕ್ದೊಳಗೆ ನೋಡಿದ್ರೆ 1968 ಐತಿ. ನಮ್ಗೆ ಹಂಗಾರೆ ನಿಜವಾದಂಥ ಅವರು ನಾವು ಯಾವ್ದು ಆಪ್ಷನ್ ಆಯ್ಕೆ ಮಾಡಬೇಕು ಅಂತಂದ್ರೆ 1968ಕ್ಕೆ ಆಯ್ಕೆ ಮಾಡಬೇಕಾಗ್ತೈತಿ ನಾವು. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಏನಾಗೈತೆ ಅಂತಂದ್ರೆ 1955 ದೊರೆತೈತಿ. ಯಾವಾಗಂದ್ರೆ 1955 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತೈತಿ ಇವರಿಗೆ. ಇವರು 2ನೇ ರಾಷ್ಟ್ರಕವಿ. ಇವರು ರಾಷ್ಟ್ರಕವಿ ಅನ್ನೋ ಬಿರುದೈತಿ ಇವ್ರಿಗೆ. ಇವ್ರಿಗಿದ್ದಂಥ ಬಿರುದು ಯಾವುದು ಅಂತಂದ್ರೆ ರಾಷ್ಟ್ರ ಕವಿ. ಹಂಗಾರೆ ಮೊದಲ ರಾಷ್ಟ್ರಕವಿ ಯಾರು ಅನ್ನೋದು ಗೊತ್ತೈತಿ. ಮೊದಲನೇ ರಾಷ್ಟ್ರಕವಿ ಯಾರಂತಂದ್ರೆ ಗೋವಿಂದ ಪೈ ಅವರು. ಇವರು 2ನೇ ರಾಷ್ಟ್ರಕವಿ ಅದಾರ. ಇವ್ರ ಬಗ್ಗೆ ನಾವು ನೋಡಿದಾತಂದ್ರೆ ಹಂಗಾರೆ ಇವ್ರಿಗೆ ಮೊಟ್ಟ ಮೊದಲ ಬಾರಿಗೆ ಪಂಪ ಪ್ರಶಸ್ತಿ ಬಂದೈತಿ. ಯಾವಾಗ ಬಂದೈತಿ ಅಂತಂದ್ರೆ ಪಂಪ ಪ್ರಶಸ್ತಿ 1988 ಪಂಪ ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ ಪಂಪ ಪ್ರಶಸ್ತಿಯನ್ನು ಪಡ್ಕೊಂಡಾರ. ಇವ್ರ ಬಗ್ಗೆ ಇನ್ನೂ ಒಂದು ಇದು ಹೇಳೋದಾತಂದ್ರೆ ನಾವು ಇವರು 1957 ಯಾವಾಗಂತಂದ್ರೆ 1900 ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ನಾವು ಇವರು ನೋಡಿದ್ವಿ. ಚಂದ್ರಶೇಖರ್ ಕಂಬಾರ್ ಅವರು 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂತಂದು ನೋಡಿದ್ವಿ ಅಲ್ಲಿ. ಅದೇ ರೀತಿಯಾಗಿ ಏನು ಮಾಡ್ತಾರೆ, ಇವರು ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. 39ನೇ ಸಾಹಿತ್ಯ ಸಮ್ಮೇಳನ ಇದು ಕೂಡ ಎಲ್ಲಿಯಾಗಿರ್ತೈತಿ ಅಂತಂದ್ರೆ ಧಾರವಾಡದಲ್ಲೇ ನಡೆದಿರ್ತೈತಿ. ಅದು ಯಾವಾಗಂತಂದ್ರೆ 1957 ಧಾರವಾಡದಲ್ಲಿ ನಡೆದಿರುತ್ತೆ. ಧಾರವಾಡದಲ್ಲಿ ಹಿಂದಿನ ವಿಡಿಯೋದೊಳಗೆ ಚಂದ್ರಶೇಖರ್ ಕಂಬಾರ್ ಅವ್ರ ಬಗ್ಗೆ ನೋಡಿದ್ವಿ. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಧಾರವಾಡದೊಳಗೆ ನಡೀತು. ಅವರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇವರು ಕುವೆಂಪುರವರು 1957 ಧಾರವಾಡದೊಳಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಇವರು ಕೂಡ ಏನು ಮಾಡಿದ್ರು, ಅಲ್ಲಿ ಧಾರವಾಡದೊಳಗೆ ಅದರ ಅಧ್ಯಕ್ಷತೆಯನ್ನು ವಹಿಸಿದ್ರು ಅಂತ ನಾವು ನೋಡ್ತೀವಿ. ಹಂಗಾರೆ ಇವ್ರಿಗೊಂದು ಬಿರುದಿತ್ತು. ಏನಿತ್ತಂತಂದ್ರೆ ರಸ ಋಷಿ ಅಂತ ಬಿರುದಿತ್ತು ಇವರಿಗೆ. ಈ ಬಿರುದನ್ನಾದರೂ ಕೇಳ್ಬೋದು. ಇವರ ಕೃತಿಗಳನ್ನು ನಾವು ಪ್ರಮುಖವಾಗಿ ನೋಡಕತ್ತಿದ್ವಿ ಅಂದ್ರೆ ಶ್ರೀ ರಾಮಾಯಣ ದರ್ಶನಮ್ಮ. ಇದು ಏನಾತಂತಂದ್ರೆ ಈ ರಾಮಾಯಣ ದರ್ಶನಮ್ಮ 1968 ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಾರ. ಆಮೇಲೆ ಅದೇ ರೀತಿಯಾಗಿ 1957 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದೈತಿ. ಆನಂತರ ಇತರ ಕೃತಿಗಳು ಅಂತಂದ್ರೆ ಇವರು ಪ್ರಮುಖ ಕೃತಿಗಳು ಅಗ್ನಿಹಂಸ, ಆಮೇಲೆ ಬಲಿದಾನ ಕೃತಿಗಳು. ಅಗ್ನಿಹಂಸ, ಬಲಿದಾನ, ಗಂಗೋತ್ರಿ, ಹಾಳೂರು, ಸ್ಮಶಾನ, ಕುರುಕ್ಷೇತ್ರ, ಮಲೆಗಳಲ್ಲಿ ಮದುಮಗಳು. ಇದು ಒಂದು ಮಲೆನಾಡಿನ ಚಿತ್ರಗಳು ಆಗೈತಿ ಮತ್ತು ಒಂದು ಸಾಧಾರಣ ಮನೆತನದ ಒಂದು ಕುಟುಂಬದ ಒಂದು ಕಥೆ ಆಗೈತಿ. ಇದು ಮಲೆಗಳಲ್ಲಿ ಮದುಮಗಳು ಏನಾಗೈತೆ ಅಂತಂದ್ರೆ ಒಂದು ಮಧ್ಯಮ ವರ್ಗದ ಬದುಕಿಗೆ ಸಂಬಂಧಿಸಿದಂಥ ಒಂದು ಕಥೆ ಆಗೈತಿ. ಆಮೇಲೆ ಅದು ಮಲೆನಾಡಿನ ನಿಸರ್ಗ ಸೌಂದರ್ಯದ ಬಗ್ಗೆ ಸೌಂದರ್ಯಗಳನ್ನು ಒಳಗೊಂಡಂಥ ಕಥೆ ಆಗೈತಿ ಕೃತಿ ಇದು, ಮಲೆಗಳಲ್ಲಿ ಮದುಮಗಳು. ಇನ್ನು ಮಹಾರಾತ್ರಿ, ನರಿಗಳಿಗೇಕೆ ಕೂಡಿಲ್ಲ, ಯಮನ ಸೋಲು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಬಿರುಗಾಳಿ, ನನ್ನ ಗೋಪಾಲ, ರಕ್ತಾಕ್ಷಿ. ಇವ್ರದನ್ನ ಹ್ಯಾಮಿಲ್ಟ್ ನಾಟಕದ ಕನ್ನಡ ಅನುವಾದ ಇದು ರಕ್ತಾಕ್ಷಿ.
ಇವು ಪ್ರಮುಖವಾಗಿ ನಾವು ಗೌರ್ಮೆಂಟ್ ಬುಕ್ದೊಳಗೆ ನೋಡಿದ್ವಿ ಅಂತಂದ್ರೆ ಇವ್ರ ಬಗ್ಗೆ ಪ್ರಶ್ನೆ ಬರುವುದು ಅಂತಂದ್ರೆ ಇವರ ಕವನ ಸಂಕಲನಗಳು ಅತೀ ಪ್ರಮುಖವಾದದ್ದು ಅಂತಂದ್ರೆ ಕೊಳಲು ಬರ್ತೈತಿ. ಕೊಳಲು, ಪಾಂಚಜನ್ಯ, ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ. ಅದೇ ರೀತಿಯಾಗಿ ಪಕ್ಷಕಾಶಿ. ಇವು ಏನಾಗ್ಯಾವ ಅಂತಂದ್ರೆ ಇವರ ಕವನ ಸಂಕಲನಗಳು ಆಗ್ಯಾವು. ಇನ್ನು ಇವರ ಕಥಾ ಸಂಕಲನಗಳು ಅಂದ್ರೆ ನನ್ನ ದೇವರು. ಅದೇ ರೀತಿಯಾಗಿ ನನ್ನ ದೇವರು ಮತ್ತು ಇತರ ಕಥೆಗಳು, ಸನ್ಯಾಸಿ ಮತ್ತು ಇತರ ಕಥೆಗಳು. ಇವು ಏನಾಗ್ಯಾವ ಅಂತಂದ್ರೆ ಇವರ ಕಥಾ ಸಂಕಲನಗಳಾಗ್ಯಾವು. ಇನ್ನು ಕಾದಂಬರಿಗಳನ್ನು ನಾವು ನೋಡಿದ್ವಿ ಅಂದ್ರೆ ಇವರ ಪ್ರಮುಖ ಕಾದಂಬರಿಗಳು ಅಂತಂದ್ರೆ ಇಲ್ಲಿ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಇವು ಏನಾಗ್ಯಾವ ಅಂತಂದ್ರೆ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಇವು ಪ್ರಮುಖ ಕಾದಂಬರಿಗಳಾಗ್ಯಾವು. ಇನ್ನು ಇವರ ವಿಮರ್ಶಾ ಕೃತಿ ಯಾವುದಂತಂದ್ರೆ ತಪೋನಂದನ ರೈಸೋ ವೈಸ್. ಇವರ ವಿಮರ್ಶಾ ಸಂಕಲನಗಳು ಇವು ಯಾವುದು ಅಂತಂದ್ರೆ ತಪೋನಂದನ, ಇನ್ನೊಂದು ರೈಸೋ ವೈಸ್. ಇವು ಏನಾಗ್ಯಾವಪ್ಪ ಅಂತಂದ್ರೆ ವಿಮರ್ಶಾ ಸಂಕಲನಗಳಾಗ್ಯಾವು ಇವು. ಇನ್ನು ಮುಂದೆ ಮಕ್ಕಳ ಪುಸ್ತಕಗಳನ್ನು ಕೂಡ ಬರೆದಾರ ಇವರು. ಯಾವಂತಂದ್ರೆ ಅಮಲನ ಕತೆ, ಮೋಡಣ್ಣನ ತಮ್ಮ, ಬೊಮ್ಮನಹಳ್ಳಿಯ ಕಿಂದರ ಜೋಗಿಗಳು ಇವು ಬರೆದಾರ. ಅದೇ ರೀತಿ ನಾಟಕಗಳು ಯಾವುವು ಅಂತಂದ್ರೆ ಇದು ಇಂಪಾರ್ಟೆಂಟ್ ಐತಿ ಇಲ್ಲಿ. ಇದನ್ನು ನಾವು ನೆನಪಿಟ್ಕೋಬೇಕು. ಏನಪ್ಪ ಇವರ ನಾಟಕಗಳು ಯಾವಂತಂದ್ರೆ ಜಲಗಾರ. ನಾಟಕಗಳು ಯಾವಂದ್ರೆ ಜಲಗಾರ, ಯಮನ ಸೋಲು, ಬೆರಳಿಗೆ ಕೊರಳು, ಇವು ಏನಂತಂದ್ರೆ ಇವು ನಾಟಕಗಳಾಗಿದ್ದವು. ಈ ರೀತಿಯಾಗಿ ಇವರ ಪ್ರಮುಖ ಸಾಧನೆಯನ್ನು ನಾವು ನೋಡಿದ್ವಿ. ಇನ್ನು ಇವರ ಆತ್ಮಕಥನ ಒಂದು ಯಾವುದಪ್ಪ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಆತ್ಮಕಥನ ನೆನಪಿನ ದೋಣಿಯಲ್ಲಿ ಇವರ ಆತ್ಮಕಥನ ಆಗೈತಿ. ಇಷ್ಟು ಇವ್ರ ಬಗ್ಗೆ ಏನಾಯಿತು ಮಾಹಿತಿ ಆಯಿತು. ಇನ್ನು ಇವರ ಚರಿತ್ರೆಗಳು ಬರ್ತಾವೆ. ಚರಿತ್ರೆಗಳು ಯಾವ ಬರ್ತಾವೆ ಅಂತಂದ್ರೆ ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ. ಅದೇ ರೀತಿಯಾಗಿ ನಾಟಕ ಬೆರಳಿಗೆ ಕೊರಳು, ರಸಋಷಿ, ಜಲಗಾರ. ಇವನು ನಾನು ಆವಾಗ ಹೇಳಿದೆ. ಇಷ್ಟು ಅವರು ಕುವೆಂಪು ಅವರ ಬಗ್ಗೆ ಆಯ್ತು. ಇನ್ನು ದ ರಾ ಬೇಂದ್ರೆ ಅವರ ಬಗ್ಗೆ ನಾವು ನೋಡಿದಾಗ ದ ರಾ ಬೇಂದ್ರೆ ಅವರ ಬಗ್ಗೆ ಏನೈತೆ ಅಂತಂದ್ರೆ ಪ್ರಮುಖವಾಗಿ ಇವರು ಕಾಲಾವಧಿ ಎಷ್ಟಂತಂದ್ರೆ 1896ರಿಂದ 1981 ಇವ್ರದ್ದು. 1896ರಿಂದ 1981. ಇದು ಗೌರ್ಮೆಂಟ್ ಬುಕ್ದಂದು ಮಾಹಿತಿನೇ ಐತಿ. ಯಾವ ಬುಕ್ದಂದು ನಾ ಇದು ಮಾಡಿಲ್ಲ. ಇದು ಗೌರ್ಮೆಂಟ್ ಬುಕ್ದಂದು ಮಾಹಿತಿನೇ ಐತಿ. ಯಾಕಂದ್ರೆ ನಮಗೆ ಗೌರ್ಮೆಂಟ್ ಬುಕ್ಕನ ಇಂಪಾರ್ಟೆಂಟ್ ಆಗ್ತೈತಿ. ಇದು ಇರೋದು ಸೆಕೆಂಡ್ ಇಯರ್ PU ಬುಕ್ದೊಳಗಿಂದ ಮಾಹಿತಿಯನ್ನು ಒಳಗೊಂಡೈತಿ ಇದು. ಇನ್ನು ಇವರು ಪೂರ್ತಿ ಹೆಸರು ಏನಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ
ಬೇಂದ್ರೆ. ಇವರ ಜನನ ನೋಡಿದ್ವಿ ಅಂತಂದ್ರೆ ಜನವರಿ 31, 1996 ಧಾರವಾಡದ ಸಾಧನಕೇರಿ ಒಳಗೆ ಏನು ಮಾಡ್ತಾರೆ ಅಂತಂದ್ರೆ ಇವರು ಜನಿಸ್ತಾರ. ಇವರ ಕಾವ್ಯನಾಮ ಯಾವುದಿತ್ತಂತಂದ್ರೆ ಅಂಬಿಕಾಯನ ದತ್ತ. ಅನಂತರ ಇವರಿಗೆ ಇರದಂಥ ಬಿರುದುಗಳು ವರಕವಿ ಅಂತಿದ್ರು. ವರಕವಿ, ಜಾನಪದ ಗಾರುಡಿಗ, ಶಬ್ದಗಾರುಡಿಗ ಮತ್ತು ಮಾಂತ್ರಿಕ ಕವಿ ಅಂತ ಇವರ ಪ್ರಮುಖ ಬಿರುದುಗಳು. ಇದೇ ರೀತಿಯಾಗಿ ಇವರ ಕೃತಿಗಳು ಅಂದ್ರೆ ಅರಳು ಮರಳು, ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತೈತಿ. ಅರಳು ಮರಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತೈತಿ. ಮುಂದೆ ನಾಲ್ಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತೈತಿ ಇವರಿಗೆ 1973 ಜ್ಞಾನಪೀಠ ಪ್ರಶಸ್ತಿ. ಇದು ಇವ್ರಿಗೆ ಯಾವಾಗ ಸಿಕ್ಕೈತೆ ಅಂದ್ರೆ 73 ಜ್ಞಾನಪೀಠ ಪ್ರಶಸ್ತಿಯನ್ನು ಇವ್ರು ಏನು ಮಾಡ್ಯಾರ ಅಂತಂದ್ರೆ ಪಡೆದುಕೊಂಡಿದ್ದಾರೆ. ಇದು ಎಷ್ಟನೇದಂತಂದ್ರೆ 9ನೇ ಜ್ಞಾನಪೀಠ ಪ್ರಶಸ್ತಿ. ಕೃತಿ 4 ತಂತಿ. ಇವ್ರದ್ದು ಎಷ್ಟನೇದ್ದು ಜ್ಞಾನಪೀಠ ಪ್ರಶಸ್ತಿ ಅಂತಂದು ನಾವು ನೋಡಿದ್ರೆ 9ನೇ ಜ್ಞಾನಪೀಠ ಪ್ರಶಸ್ತಿ. 9ನೇದು ಚಂದ್ರಶೇಖರ್ ಕಂಬಾರ್ ಅವ್ರದ್ದು ಹಿಂದಿನ ವಿಡಿಯೋದೊಳಗೆ ನೋಡಿದ್ವಿ. ಕನ್ನಡಕ್ಕೆ ಬಂದಿದ್ದು 8ನೇದ್ದು. ಈ ಓರಲಾಗಿ ನಾವು ನೋಡಿದ್ವಿ ಅಂದ್ರೆ 46ನೇದ್ದು. ಆದರೆ ಇವ್ರದ್ದು ಕನ್ನಡಕ್ಕೆ ಬಂದಿದ್ದು 2ನೇದ್ದು. ದ.ರಾ ಬೇಂದ್ರೆ ಅವರಿಗೆ ಕನ್ನಡಕ್ಕೆ ಬಂದಿದ್ದು 2ನೇದ್ದು. ಇದರಿಂದ ನಾವು ನೋಡಿ ಎಲ್ಲ ಭಾಷೆಗಳೊಳಗೆ ನೋಡಿದ್ವಿ ಅಂತಂದ್ರೆ 9ನೇದ್ದು. ಆಮೇಲೆ ಕುವೆಂಪು ಅವ್ರದ್ದು ನೋಡಿದ್ವಿ 3ನೇದು. ಕನ್ನಡಕ್ಕೆ ಬಂದಿದ್ದು 1ನೇದ್ದು. ಅದರ ಎಲ್ಲ ಭಾಷೆ ಒಳಗೆ ನಾವು ನೋಡಿದ್ವಿ ಅಂತಂದ್ರೆ 3ನೇದ್ದು. ಇವ್ರದ್ದು ಎಷ್ಟನೇದ್ದು 9. ಈ ರೀತಿಯಾಗಿ ಇತ್ತು. ಚಂದ್ರಶೇಖರ್ ಕಂಬಾರ್ ಅವ್ರದ್ದು 8ನೇದ್ದು. 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದೈತಿ ಇವರಿಗೆ. ಅದೇ ರೀತಿಯಾಗಿ ಇವರ ಪ್ರಮುಖ ಕವನ ಸಂಕಲನಗಳು ಗರಿ, ಇದು ಮೊದಲ ಕವನ ಸಂಕಲನ. ಕೃಷ್ಣಕುಮಾರಿ, ನಾದಲೀಲೆ, ಉಯ್ಯಾಲೆ, ಸಖೀಗೀತ, ಮೇಘದೂತ, ಹಾಡು ಪಾಡು, ಗಂಗಾವತರಣ, ಅದೇ ರೀತಿಯಾಗಿ ಉತ್ತರಾಯಣ, ಮುಗಿಲ ಮಲ್ಲಿಗೆ, 72, ಒಂದೇ ನಮ್ಮ ಬದುಕು, ಕಾಮಕಸ್ತೂರಿ, ಗಂಗಾವತರಣ, ಪ್ರತಿಬಿಂಬ, ಯಕ್ಷಯಕ್ಷಿ, ಸಂಚಯ, ಚೈತಾಲಯ. ಇವು ಏನಾಗ್ಯಾವ ಅಂತಂದ್ರೆ ಇವರು ಪ್ರಮುಖ ಕವನ ಸಂಕಲನಗಳು ಆಗ್ಯಾವು. ಅನಂತರ ಇವರ ನಾಟಕಗಳನ್ನು ನಾವು ನೋಡಿದ್ವಿ ಅಂದ್ರೆ ಸಾಯೋ ಆಟ, ನಗೆ ಹೊಗೆ, ಹುಚ್ಚಾಟಗಳು, ದೆವ್ವದ ಮನೆ, ಔದಂಬರ ಗಾತೆ, ನೆಗೆಯ ಹೊಗೆ, ಇದು 2 ಸಲ ಆಗೈತಿ. ಇವು ಏನಾಗ್ಯಾವ ಅಂತಂದ್ರೆ ಇವು ಪ್ರಮುಖ ನಾಟಕಗಳ ಆಗ್ಯಾವ. ಇನ್ನು ಇವರ ಆತ್ಮಚರಿತ್ರೆ ಯಾವುದಂತಂದ್ರೆ ನಡೆದು ಬಂದ ದಾರಿ. ಇವರ ಆತ್ಮಚರಿತ್ರೆ ನಡೆದು ಬಂದ ದಾರಿ. ಇನ್ನು ಇವ್ರ ಬಗ್ಗೆ ಇನ್ನು 1900 ಇವರಿಗೆ ಇಲ್ಲಿ ನಾವು ಇವ್ರ ಬಗ್ಗೆ ಏನು ನೋಡಿದ್ವಿ ಅಂತಂದ್ರೆ 1968 ಪದ್ಮಶ್ರೀ ಪ್ರಶಸ್ತಿ ಬಂದೈತಿ ಇವರಿಗೆ. 1968 ಪದ್ಮಶ್ರೀ ಪ್ರಶಸ್ತಿ ಬಂದೈತಿ. ಇವರು ಶಿವಮೊಗ್ಗದೊಳಗೆ 1943 ಶಿವಮೊಗ್ಗದಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು. ಇನ್ನು ಇವರು ವಿಮರ್ಶಾ ಕೃತಿ ಯಾವುದಂತಂದ್ರೆ ವಿರಾಟ, ಸಾಹಿತ್ಯದ ವಿರಾಟ ಸ್ವರೂಪ ಯಾವುದಂತಂದ್ರೆ ಸಾಹಿತ್ಯದ ವಿರಾಟ ಸ್ವರೂಪ್. ಇದು ಏನೈತಂತಂದ್ರೆ ಇವರ ವಿಮರ್ಶಾ ಕೃತಿ. ಇನ್ನು ಇವರು ರವೀಂದ್ರನಾಥ ಟ್ಯಾಗೂರ್ ಅವ್ರದ್ದು ಮತ್ತು ಅರವಿಂದರ ಅನೇಕ ಕೃತಿಗಳನ್ನು ಏನು ಮಾಡ್ಯಾರ ಅಂತಂದ್ರೆ ಭಾಷೆಗಳಿಗೆ ಕನ್ನಡಕ್ಕೆ ಅನುವಾದ ಮಾಡ್ಯಾರ. ಇವರು ಅನೇಕ ಕೃತಿಗಳನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡ್ಯಾರ ಅಂತ ಹೇಳ್ಬೋದು. ಇವರು
ಬೆಳಗು ಅಂತಂದು ಒಂದು ಕವನ ಸಂಕಲನ ಬರೀತಾರೆ. ಅದು ಏನಂತಂದ್ರೆ ಆ ರಚನೆ ಒಳಗೆ ಒಂದು ವಿಶಿಷ್ಟವಾದಂತಾಗೈತಿ. ಇಲ್ಲಿ ಬೆಳಗಿನ ಸೌಂದರ್ಯವನ್ನು ವರ್ಣಿಸುತ್ತಾ ಇವ್ರು ಏನು ಮಾಡ್ತಾರೆ ಅಂತಂದ್ರೆ, ಈ ಮಾನವ ಜೀವನದ ಬೆಳಗಿನ ಜಾವ ಅಂದ್ರೆ ಅವರ ಯೌವನಕ್ಕೆ ಹೋಲಿಸಿ ನಿರಂತರ ಕ್ರಿಯೆ ಮೂಲಕ ಈ ಯೌವನವನ್ನು ದಣಿಸಿ ಸಫಲತೆಯನ್ನು ಪಡೆದುಕೊಳ್ಬೇಕು ಅಂತಂದು ಕರೆ ಕೊಟ್ಟಾರ. ಈ ರೀತಿಯಾಗಿ ಇವ್ರು ಏನು ಮಾಡ್ಯಾರ ಅಂತಂದ್ರೆ ಆ ಬೆಳಗು ಕವನ ಸಂಕಲನ ಮಹತ್ವವನ್ನು ಪಡೆದುಕೊಂಡೈತಿ. ಆಮೇಲೆ ಇದು ಏನಾಗೈತೆ ಅಂತಂದ್ರೆ ಇಂಗ್ಲೀಷಿನೊಳಗೆ ಸಾನೆಟ್ ಅಂತ ಕರಿತೀವಿ ನಾವು. 14 ಪದ್ಯದ ಇದಕ್ಕೆ ಸಾನೆಟ್ ಅಂತ ಕರಿತೀವಲ್ಲ, ಅದಕ್ಕೆ ಸಂವಾದಿಯಾಗಿ ಬಂದಂಥ ಸುನೀತ ಪ್ರಕಾರದಲ್ಲಿ ಐತೆ ಅಂತಿದು. ಯಾವುದು? ಬೆಳಗು ಅನ್ನೋದು ಈ ಕವಿತೆ. ಇದನ್ನು ಶೇಕ್ಸ್ಪಿಯರ್ನ ಈ ಕವಿತೆ ಏನಾಗೈತೆ ಅಂತಂದ್ರೆ ಆ ಶೇಕ್ಸ್ಪಿಯರ್ನ ಕವಿತೆಯ ಮಾದರಿಯೊಳಗೆ ಇದು ರಚನೆಯಾಗೈತಿ. ಆಮೇಲೆ ಇದ್ರ ವಿಶೇಷತೆ ಏನಂತಂದ್ರೆ 12 ಚರಣಗಳು ಇರ್ತಾವೆ, 3 ಚೌಪದಿಗಳಿಂದ ಕೂಡಿರ್ತೈತಿ. ಕೊನೆಯ 2 ಚರಣಗಳು ಅಂತಂದ್ರೆ ದ್ವಿಪದಿಯಾಗಿರ್ತೈತಿ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತೊಂದು ವಿಡಿಯೋದೊಳಗೆ ನಾ ಕೊಡ್ತೀನಿ. ಸ್ವಲ್ಪ ವಿಡಿಯೋ ಭಾಳ ದೊಡ್ಡದಾಗ್ತೈತಿ. ಆ ಒಂದು ಉದ್ದೇಶದಿಂದ ಇದನ್ನೆಲ್ಲರೂ ಸಂಪೂರ್ಣವಾಗಿ ವೀಕ್ಷಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.